ಯಾವ ರೀತಿ ಕೊಡಬೇಕು, ಪ್ರೆಷರ್ ಪಾಯಿಂಟ್ಸ್ನ ಎಲ್ಲಿ ಎಲ್ಲಿ ಹಿಡಿಬೇಕು, ಪ್ರೆಷರ್ ಪಾಯಿಂಟ್ಸ್ ಅಂತಂದರೆ ಏನು ಅಂತ ಎಲ್ಲವನ್ನ ನೋಡಿ ಓಡೋಗಂಗಿರ್ಬೇಕಂತೆ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶೂಸ್ ವ್ಲಾಗ್ ಕನ್ನಡ. ಇವರೆಲ್ಲ ನನ್ನ ಮುಖನ ಹೊಸದಾಗಿರೋರ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನು ಇವತ್ತು ಏನು ಕಂಟೆಂಟ್ ತಂದಿದ್ದೀನಿ ಅಂತ ನಾನು ಹೇಳೋಕ್ಕೂ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಗೆಲುವು ಹೇಗಿರಬೇಕು ಅಂತಂದರೆ ಸೋಲೆ ನಮ್ಮನ್ನು ನೋಡಿ ಎದ್ರುಕೊಂಡು ಓಡೋಗಂಗಿರ್ಬೇಕಂತೆ. ದಟ್ ಈಸ್ ದ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರಮ, ಸುಮ್ಮನೆ ಹಾಗೆ ಕೂತ್ರೆ ಯಾವುದೂ ಆಗಲ್ಲ. ಮೇಯ್ನ್ ಬೇಕಾಗಿರೋದು ಶ್ರಮ, ಎನರ್ಜಿ, ಹಾಗೇನೆ ಪಾಸಿಟಿವ್ ಥಿಂಗ್ಸ್. ಇಷ್ಟಿತ್ತು ಅಂತಂದರೆ ಗೆಲುವು ತಾನಾಗಿ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಅಶೂಸ್ ವ್ಲಾಗ್ ಕನ್ನಡ. ಸೊ ಇವತ್ತು ಫೇಶಿಯಲ್ ಸರ್ವಿಸ್ನ ಹೇಗೆ ಮಾಡಬೇಕು ಕ್ಲೈಂಟ್ಸ್ಗಳಿಗೆ, ಅಥವಾ ಅದರ ಜೊತೆಗೆ ಪ್ರೆಷರ್ ಪಾಯಿಂಟ್ಸ್ನ ಎಲ್ಲೆಲ್ಲಿ ಕೊಡಬೇಕು, ಪ್ರೆಷರ್ ಪಾಯಿಂಟ್ಸ್ ಅಂತಂದರೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಕಾಮನ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅದೇನು ಅಂತಂದರೆ, ಫೇಶಿಯಲ್ನ ಮಂತ್ಲಿ ಒಂದ್ಸತಿ ಮಾಡಿಸ್ಕೋಬೇಕು. ಮಂತ್ಲಿ ಒಂದ್ಸತಿ ಮಾಡಿಸ್ಕೊಂಡ್ರೆ ಗ್ಲೋ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಡಾಕ್ಟರ್ ಸಜೆಷನ್ ಏನು ಅಂತಂದರೆ, ಕೆಲವೊಬ್ಬರು ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾರೆ ಫೇಶಿಯಲ್ಗಳನ್ನ ಮಂತ್ಲಿ ಟ್ವೈಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಮಂತ್ಲಿ ಟ್ವೈಸ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಲಾಟ್ಸ್ ಆಫ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಮಂತ್ಲಿ ಒನ್ಸ್ ಕೂಡ ಮಾಡಿಸ್ಕೊಂಡ್ರು ಬೆನಿಫಿಟ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಮಂತ್ಲಿ ಟ್ವೈಸ್ ಮಾಡಿಸೋದ್ರಿಂದ ಲಾಟ್ಸ್ ಆಫ್ ಬೆನಿಫಿಟ್ ಸಿಗುತ್ತೆ. ಅದು ಏನೇನು ಬೆನಿಫಿಟ್ಸ್ ಅಂತ ನಾನು ಹೇಳ್ತೀನಿ. ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸೆಲ್ಫ್ ಫೇಶಿಯಲ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಸೊ ಇವಾಗ ನಾವು ಸರ್ವಿಸ್ ಮಾಡೋದಕ್ಕೆ ಅಂತಂದರೆ, ಆ್ಯಸ್ ಅ ಬ್ಯೂಟಿಷಿಯನ್ ಸರ್ವಿಸ್ ಮಾಡೋದಕ್ಕೆ ಬ್ಯೂಟಿಷಿಯನ್ ಕೋರ್ಸ್ನಲ್ಲಿ ಇದು ಸ್ಟೆಪ್ 2ನಲ್ಲಿ ಬರುತ್ತೆ. ಐಬ್ರೋಸ್ ಅದಾದಮೇಲೆ ಫೇಶಿಯಲ್ ಬರುತ್ತೆ. ಸೊ ಫೇಶಿಯಲ್ನ ಯಾವ ರೀತಿ ಮಾಡಬೇಕು, ಮಸಾಜ್ ಯಾವ ರೀತಿ ಕೊಡಬೇಕು, ಪ್ರೆಷರ್ ಪಾಯಿಂಟ್ಸ್ನ ಎಲ್ಲಿ ಎಲ್ಲಿ ಹಿಡಿಬೇಕು, ಪ್ರೆಷರ್ ಪಾಯಿಂಟ್ಸ್ ಅಂತಂದರೆ ಏನು ಅಂತ ತಿಳಿಸ್ಕೊಡೋಣ ಬನ್ನಿ. ಫಸ್ಟ್ ನಾವು ಕ್ಲೆನ್ಸ್ ಮಾಡಿಕೊಳ್ಳೋಣ. ಫೇಶಿಯಲ್ ಪ್ರಾಡಕ್ಟ್ಸ್ ಬಗ್ಗೆ ನಾನೊಂದು ವಿಡಿಯೋನ ಕೂಡ ಮಾಡಿ ಹಾಕ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವತ್ತು ನಾವು ಫೇಶಿಯಲ್ನ ಹೇಗೆ ಮಾಡಬೇಕು, ಪ್ರೆಷರ್ ಪಾಯಿಂಟ್ಸ್ನ ಹೇಗೆ ಕೊಡಬೇಕು, ಹಾಗೆಯೇ ಮಸಾಜ್ ಸ್ಟೆಪ್ ಬೈ ಸ್ಟೆಪ್ ಮಸಾಜ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೊ ನಾವು ಯಾವಾಗಲೂ ಅಂದರೆ ನೆಕ್ ಭಾಗದಿಂದ ಫೇಶಿಯಲ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವಾಗಲೂ ಅಪ್ ವರ್ಡಲ್ಲೇ ಬರಬೇಕು ನಮ್ಮ ಫೇಶಿಯಲ್ ಮಸಾಜ್. ಫಸ್ಟ್ ಸ್ಟೆಪ್ ಬಂದು ಈ 4 ಬೆರಳುಗಳನ್ನ ಯೂಸ್ ಮಾಡ್ತಾನೆ ಮಾಡಿ, 4 ಫಿಂಗರ್ಸ್. ಹಾಗೆಯೇ ಈ ಭಾಗನ ಆದಷ್ಟು ಅವಾಯ್ಡ್ ಮಾಡಿ. ಸೊ ಈ 4 ಬೆರಳುಗಳನ್ನ ಯೂಸ್ ಮಾಡಿ ಮಸಾಜ್ ಮಾಡಿ. ಸ್ಟೆಪ್ 1ನ ಅಪ್ಪರ್ ನೆಕ್ನ ಯೂಸ್ ಮಾಡಿ ಮಸಾಜ್ನ ಮಾಡ್ತಾ ಇದ್ದೀವಿ. 4 to 5 ಟೈಮ್ಸ್ ಮಾಡಿ. ಸೊ ನಾವು ಒಂದು ಸಲ ಫೇಶಿಯಲ್ನ ಸ್ಟಾರ್ಟ್ ಮಾಡಿದ್ರೆ ಕೈನ ಕೆಳಗೆ ಬಿಡದೆ ಹಾಗೆಯೇ ಅಲುಗಾಡಿಸ್ದೆ ಅಪ್ ವರ್ಡ್ ಐಬ್ರೋಸ್ ಹಾಗೆಯೇ ಫೋರ್ಹೆಡ್ ಕಂಪ್ಲೀಟ್ ಆಗೋವರೆಗೂ ಮಸಾಜ್ನ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಕ್ಲೈಂಟ್ಸ್ಗಳಿಗೆ ಫೀಲ್ ಕೊಡೋದಿಲ್ಲ, ರಿಲ್ಯಾಕ್ಸೇಷನ್ ಫೀಲ್ ಕೊಡೋದಿಲ್ಲ. ಫೇಶಿಯಲ್ನ ನಾವು 50 ಮಿನಿಟ್ಸ್ ಮಸಾಜ್ನ ಮಾಡಬೇಕು. ಅಂದರೆ ಒಂದು ಫೇಶಿಯಲ್ ಅಂತ ಅಂದರೆ 1 hour ಫೇಶಿಯಲ್ನ ಮಾಡಬೇಕು. ಇದರಲ್ಲಿ ನಾವು ಕ್ಲೆನ್ಸಿಂಗ್ನ 5 to 10 ಮಿನಿಟ್ಸ್ ಮಾಡ್ಕೊಳ್ಳೋಣ, ಸ್ಕ್ರಬ್ನ 5 to 10 ಮಿನಿಟ್ಸ್ ಮಾಡ್ಕೊಳ್ಳೋಣ, ಜೆಲ್ನ 15 ಮಿನಿಟ್ಸ್ ಮಾಡ್ಕೊಳ್ಳೋಣ, ಕ್ರೀಮ್ನು ಅಷ್ಟೇ 15 to 20 ಮಿನಿಟ್ಸ್ ಮಾಡ್ಕೊಳ್ಳೋಣ. ಮಿಕ್ಕಿದ್ದ ಟೈಮಲ್ಲಿ ಪ್ಯಾಕ್ ಅಪ್ಲೈ ಮಾಡಿ ರಿಮೂವ್ ಮಾಡಿ ರಬ್ ಮಾಡೋದ್ರಲ್ಲೇ ನಮ್ಮ ಟೈಮ್ ಮುಗಿಯುತ್ತೆ. ಸೊ ಇಷ್ಟು ನಿಮಿಷ ಮಸಾಜ್ ಮಾಡೋದ್ರಿಂದ ಗ್ಲೋಯಿಂಗ್ ಆಗಿ ಫೇಸ್ ಕಾಣಿಸುತ್ತೆ. ಮತ್ತು ನಾವಿವಾಗ ಸ್ಟೆಪ್ 3ಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಯಾವ್ಯಾವ ಸ್ಟೆಪ್ಪು ಯಾವ್ಯಾವ ಮಸಾಜ್ನ ಮಾಡಬೇಕು ಅಂತ ಹೇಳಿ. ಸೊ ಇದೇ ರೀತಿ ಫೇಶಿಯಲ್ ಮಸಾಜ್ನ ಎಲ್ಲೂ ಕೈ ಬಿಡ್ದಂಗೆ ಮಾಡ್ತಾ ಹೋಗಬೇಕು. ಹಾಗೆಯೇ ನಾವಿಲ್ಲಿ ಸ್ಟೆಪ್ 2 ಆಯಿತು, ಚಿನ್. ಸ್ಟೆಪ್ 3 ಅಪ್ಪರ್ ಲಿಪ್, ಲೋಯರ್ ಲಿಪ್, ಅಪ್ಪರ್ ಲಿಪ್, ಲೋಯರ್ ಲಿಪ್, ಅಪ್ಪರ್ ಲಿಪ್, ಲೋಯರ್ ಲಿಪ್. ಹಾಗೆಯೇ ಚೀಕ್ಸ್, ಅಪ್ವರ್ಡ್ ಚೀಕ್ಸ್, upward cheeks.
eyes corner, eyes corner, rounds of eyebrow, rotate eyebrow shape, so nose, upward, forehead, corner of forehead, eyebrow last point, eyebrows last point. ಸೊ ಇವಾಗ ನಾವು ಪ್ರೆಷರ್ ಪಾಯಿಂಟ್ಸ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಪ್ರೆಷರ್ ಪಾಯಿಂಟ್ಸ್ ಅಂತಂದರೆ 6 ಟೈಪ್ಸ್ ಆಫ್ ಪ್ರೆಷರ್ ಪಾಯಿಂಟ್ಸ್ ಸಿಗುತ್ತೆ. 6 ಟೈಪ್ಸ್ ಆಫ್ ಪ್ರೆಷರ್ ಪಾಯಿಂಟ್ಸ್ ಸಿಗುತ್ತೆ. ಸೊ ಪ್ರೆಷರ್ ಪಾಯಿಂಟ್ಸ್ ಕೊಡೋದ್ರಿಂದ ನಮಗೆ ಏನು ಬೆನಿಫಿಟ್ಸ್ ಅಂತಂದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಮೇಯ್ನ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ರಿಲ್ಯಾಕ್ಸೇಷನ್. ಪ್ರೆಷರ್ ಪಾಯಿಂಟ್ಸ್ನ ನಾವು ಎಲ್ಲಿ ಕೊಡಬೇಕು? ಮಸಾಜ್ ಮಾಡ್ತಾ 1 ಪ್ರೆಷರ್ ಪಾಯಿಂಟ್ 1, ಈ 2 ಬೆರಳುಗಳನ್ನ ಯೂಸ್ ಮಾಡ್ತಾನೆ ಪ್ರೆಷರ್ ಪಾಯಿಂಟ್ಸ್ನ ಕೊಡಬೇಕು. 1, 2, 3, 4, 5, 6. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾವು ಯಾವ್ಯಾವ ಪ್ರಾಡಕ್ಟ್ ಅಂತಂದರೆ ಕ್ಲೆನ್ಸಿಂಗ್, ಸ್ಕ್ರಬ್, ಜೆಲ್, ಕ್ರೀಮ್, ಇದೇ ರೀತಿ ಪ್ಯಾಕ್ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಒಂದ್ಸತಿ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಸೊ ನಾವು ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿ ಇರೋ ಡಸ್ಟ್ ಹಾಗೆಯೇ ಇಂಪ್ಯೂರಿಟಿನ ರಿಮೂವ್ ಮಾಡೋದಕ್ಕೆ ನಮ್ಮ ಕ್ಲೆನ್ಸಿಂಗ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಡಸ್ಟ್ ಹಾಗೆಯೇ ಇಂಪ್ಯೂರಿಟಿನ ರಿಮೂವ್ ಮಾಡೋದಕ್ಕೆ ಕ್ಲೆನ್ಸಿಂಗ್ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ಕ್ರಬ್ ಏನು ಮಾಡುತ್ತೆ ಅಂತ ಅಂದರೆ ಸ್ಕ್ರಬ್ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತ ಅಂದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರೋ ಜಾಗನ ಸ್ವಲ್ಪ ಫ್ರೀ ಮಾಡಿಕೊಡುತ್ತೆ ನಮಗೆ. ಕ್ಲೆನ್ಸಿಂಗ್ ಕ್ರೀಮಿ ಸ್ಟ್ರಕ್ಚರಲ್ಲಿರುತ್ತೆ, ಸ್ಕ್ರಬ್ ಸ್ವಲ್ಪ ರವೆ ಟೈಪಲ್ಲಿರುತ್ತೆ. ಹಾಗೆಯೇ ನೆಕ್ಸ್ಟ್ ಸ್ಟೆಪ್ ಬಂದು ಜೆಲ್ ನಮ್ಮ ಫೇಸ್ನಲ್ಲಿರೋ ಓಪನ್ ಪೋರ್ಸ್ನ ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮಾಯ್ಶ್ಚರೈಸಿಂಗ್ ಕೂಡ ಕಂಟೆಂಟ್ ಇದೆ. ಸೊ 4th ಸ್ಟೆಪ್ ಬಂದು ಕ್ರೀಮ್. ಹೆಸರಲ್ಲೇ ಕ್ರೀಮಿ ಸ್ಟ್ರಕ್ಚರ್ನ ಹೊಂದ್ಕೊಂಡಿದೆ. ಇದು ನಮಗೆ ಫೇಸಲ್ಲಿ ಗ್ಲೋನ ಹೆಚ್ಚಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಹೆಚ್ಚಾಗಿ ರಿಡ್ಯೂಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂದರೆ ಇದು ಮಸಾಜ್ ಕ್ರೀಮಿ ಸ್ಟ್ರಕ್ಚರ್ ಆಗಿರೋ ರೀಸನ್ಸಿಂದ. ಸೊ ಲಾಸ್ಟ್ ಸ್ಟೆಪ್ ಬಂದು ಪ್ಯಾಕಿಂದ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ರಿಂಕಲ್ಸ್, ಮಾರ್ಕ್ಸ್ ಹಾಗೆಯೇ ಲೂಸ್ ಸ್ಕಿನ್ನ ಟೈಟ್ ಕೂಡ ಮಾಡೋದಕ್ಕೆ ಇದು ತುಂಬ ಅಂದರೆ ಹೆಲ್ಪ್ ಮಾಡುತ್ತೆ. ಸೊ ಆಲ್ಮೋಸ್ಟ್ 50% ಫೇಶಿಯಲ್ ಬಗ್ಗೆ ನಾವು ತಿಳ್ಕೊಂಡಿದ್ದು ಹಾಕಿದೆ. ಸೊ ಇದೇ ರೀತಿ ಮೋರ್ ಓವರ್ ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು.